ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ದ ವಿಶೇಷತೆ ಏನಪ್ಪ ಅಂತಂದರೆ, ಸವಣೂರು ಒಳಗಡೆ ಒಂದು ಮಠ ಇದೆ. ಆ ಮಠಕ್ಕೆ ಏನಂತ ಕರೀತಾರೆ ಅಂತಂದ್ರೆ ದೊಡ್ಡ ಹುಣಸೆ ಮಠ ಅಂತ ಕರೀತಾರೆ. ಇಲ್ಲಿ ದೊಡ್ಡವಾದಂಥ ಹುಣಸೆ ಮರಗಳಿದ್ದಾವೆ. ಈ ಸ್ಥಳ ಏನಿದೆಯಲ್ಲ, ಇಲ್ಲೊಂದು ಪವಾಡ ನಡೀತೈತೆ ಅಂತಲೇ ಹೇಳ್ಬೋದು. ಈ ಸ್ಥಳದಲ್ಲಿ ಅದರದ್ದೇ ಆದ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು. ಈ ಸ್ಥಳದಲ್ಲಿ ಮಹಾತ್ಮರು ಬಂದು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಾನು ಅದಕ್ಕೆ ಸಂಬಂಧಪಟ್ಟಿರುವ ವ್ಯಕ್ತಿ ಹತ್ರ ಮಾತಾಡ್ತೀನಿ. ನನಗೂ ಕೇಳಿದ್ದಾದ್ಮೇಲೆ ತುಂಬಾ ಆಶ್ಚರ್ಯವಾಯಿತು. ಯಾಕಂತಂದ್ರೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲಿದೆ. ಬಟ್ ಅದು ಈ ಸ್ಥಳದ ಚಮತ್ಕಾರ ಅನ್ಬೋದು. ಈ ಸ್ಥಳದ ಮಹಿಮೆ ಏನಪ್ಪ ಅಂತಂತಂದರೆ, ಗೋರಖನಾಥ ಅಂತ ಮಹಾತ್ಮರು ಏನು ಮಾಡಿದ್ರಪ್ಪ ಅಂತ ದಕ್ಷಿಣ ಆಫ್ರಿಕಾದಿಂದ ಈ ಕಲ್ಪವೃಕ್ಷಗಳನ್ನು ತಂದು ಇಲ್ಲಿ ನೆಡ್ತಾರೆ. ನೆಟ್ ಆದಮೇಲೆ ಅದೇ ಮರದ ಕೆಳಗೆ ಅವರು 100 ವರ್ಷ ತಪಸ್ ಮಾಡಿದಾರಂತ. ಅದಕ್ಕೋಸ್ಕರ ಈ ಸ್ಥಳಕ್ಕೆ ಅದರದ್ದೇ ಆದ ಒಂದು ಪವಿತ್ರತೆ ಇದೆ, ಅದರದ್ದೇ ಆದ ಮಹತ್ವ ಇದೆ, ಅದರದ್ದೇ ಆದ ಪವಾಡಗಳಿವೆ, ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ ಅಂತ ಹೇಳ್ಬೋದು. ಅಲ್ಲಿ ನೀವು ನೋಡಕತ್ತೀರಿ, ಇಲ್ಲ ದೊಡ್ಡ ಹುಣಸೆ ಮರನ. ಅದು ಎಷ್ಟು ದೊಡ್ಡದೈತೆ ನೋಡ್ರಿ ನೀವು. ಅರೌಂಡ್ ಏನಿಲ್ಲ ಅಂತಂದ್ರು ಒಂದು ಡಯಾಮೀಟ್ರ್ ವೈಸ್ ಚೆಕ್ ಮಾಡಿದ್ರೆ ಹ್ಯಾವಿ ದೊಡ್ಡದೈತೆ ಮಾತ್ರ ಅದು. ಇದು ಎಷ್ಟು ಶತಮಾನದ ಮರಗಳದಾವನಪ್ಪ. ಇದು ಸಿಕ್ಕಾಪಟ್ಟೆ ಫೇಮಸ್ ಅದಾವ ಇವ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನ ಇಲ್ಲೇ ನೋಡಕ್ಕೆ ಬರ್ತಾರೆ. ಇಲ್ಲ ಮರಗಳನ್ನ ನೀವು ನೋಡಕತ್ರಿ, ಆ ಥರದ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. 15.70 ಮೀಟರ್ಸ್ ಅಂತ ಗೆರಾ ಅಂತಿದೆ. ಎತ್ತರ ಬಂದ್ಬಿಟ್ಟು 19 ಮೀಟ್ರ್ ಇದೆ. ಅಷ್ಟು ದೊಡ್ಡ ಇದಾವೆ ನೋಡ್ರಿ ಇವ. ಬಾಬಾ ಗ್ರೇಟ್ ಅಂತ ಹೇಳ್ಬೋದು. ಈ ಗಿಡದ ಏನು ವಿಶೇಷತೆ ಅಂತಂದ್ರೆ, ಆ ಗಿಡದ ಒಂದು ಬಡ್ಡಿ ಏನೈತಲ್ಲ, ಆ ಬಡ್ಡಿನ 18ರಿಂದ 20 ಜನ ಕೂಡಿದ್ರೆ ಆ ಬಡ್ಡಿನ ಹಿಡ್ಕೊಳಕೈತಿ ಅಂತ. ಅಷ್ಟು ದೊಡ್ಡದೈತೆ ಅಂತ ನೀವು ಯೋಚನೆ ಮಾಡಿರಿ. ಆಮೇಲೆ ಇಲ್ಲಿ ಅಡುಗೆ ಮಾಡಿ ತಂದಿಟ್ರೆ ಅದೇನೋ ಕೆಡುವಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಏನು ಪವಾಡ ಐತಿ ಈ ಸ್ಥಳದೊಳಗಂತೂ ಅದು ದೇವ್ರಿಗೆ ಗೊತ್ತಾ. ಬಟ್ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು, ಈ ಸ್ಥಳದ ಮಹಿಮೆ ಅಂತ ಹೇಳ್ಬೋದು. ಮತ್ತು ಇದ್ರ ಬಗ್ಗೆ ಇನ್ನೊಂದು ದಿನ ಫುಲ್ ಡೀಟೇಲಾಗಿ ಲಾಗ್ ಮಾಡ್ತೇನೆ ಅಂತ. ಇವಾಗ ಆನ್ ದಿ ವೇ ಹೊರಟಿದ್ದೆ, ಅದ್ರ ಸಂಬಂಧ ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡಿದೆ. ಬಟ್ ನನಗೂ ಖುಷಿ ಆಯ್ತಾ, ನಿಮಗೂ ಇದ್ರ ಬಗ್ಗೆ ಮಾಹಿತಿ ಸಿಕ್ತಂತ ನಾನು ಅಂದ್ಕೊಳ್ತೀನಿ. ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ಯಾಕಂತಂದ್ರೆ ಇದ್ರ ಬಗ್ಗೆ ಭಾಳ ಜನ ಹೇಳ್ತಾರೆ, ಭಾಳ ಪವಾಡಗಳನ್ನು ನಡೀತಾವ ಅಂತ ಹೇಳ್ತಾರೆ. ಬಟ್ ಎಷ್ಟೋ ಜನ ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ಯಾಕಪ್ಪ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ಒಂಥರ ಆಶ್ಚರ್ಯ ಅನ್ಸತೈತೆ ನನಗೂ. ಇವಾಗ ಅವ್ರು ಮಾತಾಡ್ಸೋಣ. ಇವಾಗ ನಮ್ಮ ಜೊತೆ ಶೇಖಯ್ಯ ಮಡ್ಲಿಮಠ ಇದ್ದಾರೆ. ಅವರ ಈ ದೇವಸ್ಥಾನದಲ್ಲಿ ಇರ್ತಾರೆ. ಈ ಸ್ಥಳದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಸರ್ ನಮಸ್ತೆ. ನಮ್ಮ ಜನತೆಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಎಲ್ಲರಿಗೂ ನಮಸ್ಕಾರ, ಹಾಗೂ ತಮಗೂ ಕೂಡ ನಮಸ್ಕಾರ. ನೀವು ವೀಕ್ಷಣೆ ಮಾಡಲು ಬಂದಂತಹ ಒಂದು ಸ್ಥಳ, ಈ ಊರು ಸವಣೂರು ಮಾತ್ರವಲ್ಲದೆ ಜಗತ್ ಪ್ರಸಿದ್ಧ ಹೊಂದಿರತಕ್ಕಂತಹ ಒಂದು ದೊಡ್ಡ ಹುಣಸೆ ಕಲ್ಪವೃಕ್ಷಗಳು. ನೀವು ದೊಡ್ಡ ಹುಣಸೆ ಕಲ್ಪವೃಕ್ಷ ಅಂತಂದರೆ 2000 ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ಒಂದು ಕಲ್ಪವೃಕ್ಷ. ಇದಕ್ಕೆ 2000 ವರ್ಷ ಅಂತ ಯಾವ ಅಂದಾಜು ಪ್ರಕಾರ ಅಂತಂದರೆ, ವೈಜ್ಞಾನಿಕವಾಗಿ ಒಂದು ಕಲ್ಪವೃಕ್ಷಕ್ಕೆ ಯಾವುದೇ ಒಂದು ಗಿಡಕ್ಕೆ ಒಂದು ರಿಂಗ್ ಅಂತ ಬೀಳ್ತೈತಿ. ಆ ಒಂದು ರಿಂಗ್ ಬೀಳಕ್ಕೆ 1 ವರ್ಷ ಬೇಕು. ಆ ರೀತಿಯಲ್ಲಿ 1800ರಿಂದ 2000 ರಿಂಗ್ಸ್ ಇದ್ದ ಕಾರಣ ವೈಜ್ಞಾನಿಕವಾಗಿ ಇದು 2000 ವರ್ಷಗಳ ಹಿಂದಿನ ಕಲ್ಪವೃಕ್ಷಗಳು. ಇದಕ್ಕೆ ಕಲ್ಪವೃಕ್ಷ ಅನ್ನೋ ಕಾರಣ ಏನು ಅಂತಂದ್ರೆ, ಏಪ್ರಿಲ್ ಮತ್ತು ಮಾರ್ಚ್ ಈ ತಿಂಗಳಲ್ಲಿ ಒಂದು ಎಲೆ ಕೂಡ ಇರೋದಿಲ್ಲ. ಪೂರ್ತಿ ಎಲ್ಲ ಎಲೆಗಳು ಉದುರಿ ಬೇರುಗಳು ಮೇಲ್ಮುಖವಾಗಿ ಕಾಣ್ತವೆ. ಪೌರಾಣಿಕವಾಗಿ ಯಾವ ಮರದ ಬೇರುಗಳು ಮೇಲ್ಮುಖವಾಗಿ ಕಾಣ್ತಾವಲ್ಲ, ಅದಕ್ಕೆ ಕಲ್ಪವೃಕ್ಷ ಅಂತ ಕರಿತೀವಿ. ಇದರ ವಿಶೇಷತೆ ಏನು ಅಂತ ಅಂದ್ರೆ, ಇದರ ಕೆಳಗಡೆ ಅಡುಗೆ ಮಾಡಿಟ್ರೆ ಹಳಸಂಗಿಲ್ಲ. ಏನು ನೀವು ಮನ್ಯಾಗ ಸ್ವೀಕರಿಸ್ತಕ್ಕಂಥ ಪದಾರ್ಥ ಏನು ಮಾಡಿರ್ತೀರಲ್ಲ, ಆ ಪದಾರ್ಥವನ್ನು ತೊಗೊಂಬಂದು ಕಲ್ಪವೃಕ್ಷದ ಅಡಿಯಲ್ಲಿ ಇಟ್ಟು 1 ತಿಂಗಳ ಬಿಟ್ಟು ನೀವು ಅದೇ ಅಡುಗೆನ ಸ್ವೀಕಾರ ಮಾಡ್ಬೋದು, ಊಟ ಮಾಡ್ಬೋದು, ಏನೂ ಆಗಿರಂಗಿಲ್ಲ. ಆಮೇಲೆ ಸತ್ತು ಹೆಣ ಇಟ್ಟರು ಕೂಡ ಕೆಡಂಗಿಲ್ಲ ಅನ್ನೋದು ಒಂದು ಪ್ರತೀತಿ. ಆಮೇಲೆ ಈ ಕಲ್ಪವೃಕ್ಷಗಳು ಔಷಧಿ ಗುಣಧರ್ಮವನ್ನು ಹೊಂದಿರ್ತವೆ. ಇದರ ಎಲೆ ಆಗಲಿ, ತೊಗಟೆ ಆಗಲಿ, ಬೇರಾಗಲಿ ಪ್ರತಿಯೊಂದು ಕೂಡ ಔಷಧಿಯ ಗುಣಧರ್ಮವನ್ನು ಹೊಂದಿರ್ತವೆ. ನಂತರದಲ್ಲಿ ಇವಾಗಿನ ಹಾನಗಲ್ಲು ಏನಿದೆಯಲ್ಲ, ಇವಾಗಿನ ಹಾನಗಲ್ಲು ಆಗಿನ ಮಹಾಭಾರತದ ಕಾಲದಲ್ಲಿ ವಿರಾಟನಗರ. ಆ ವಿರಾಟನಗರದಲ್ಲಿ ಪಾಂಡವರು ವನವಾಸದಲ್ಲಿ ವಾಸವಾಗಿದ್ದಾಗ ಕೃಷ್ಣ ಪರಮಾತ್ಮ ಪಾಂಡವರ ಭೇಟಿಗಾಗಿ ಇಲ್ಲಿ ಹೋಗ್ತಕ್ಕಂತಹ ದಾರಿಯಲ್ಲಿ ಈ ಕಲ್ಪವೃಕ್ಷದಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಮುಂದೆ ಹೋದ ಅನ್ನೋದೊಂದು ಪ್ರತೀತಿ. ಆಮೇಲೆ ಇದರ ಕಾಯಿಗಳು ಇರ್ತವೆ. ಇದರ ಕಾಯಿಗಳು 100 ವರ್ಷ ಇಟ್ಟರು ಕೂಡ ಹೊಟ್ಟೆ ಕೆಡಂಗಿಲ್ಲ.
ಒಡಿಲಾರ್ದಂಗೆ ಇಟ್ರಿ. ನೀವು ಒಂದು ತೆಂಗಿನಕಾಯಿನ ಇಟ್ಟು ನೋಡ್ರಿ, ನಮ್ಮ ದೊಡ್ಡ ಹುಣಸೆ ಮರದ ಕಲ್ಪವೃಕ್ಷದ ಕಾಯಿಯನ್ನು ಇಟ್ಟು ನೋಡ್ರಿ, ಒಳಗಿನ 1 ತಿಂಗಳಕ್ಕಾದ್ರೂ ಒಳಗಿನ ಕೊಬ್ಬರಿ, ತೆಂಗಿನಕಾಯಿ ಕೊಬ್ಬರಿ ಕೆಡ್ತೈತಿ. ಈ ನಮ್ಮ ಕಲ್ಪವೃಕ್ಷದ ಹುಣಸೆಕಾಯಿ ಏನಿದಲ್ಲ 100 ವರ್ಷ ಇಟ್ಟರು ಕೂಡ ಹೊಟ್ಟೆ ಕೆಡಂಗಿಲ್ಲ. ಇಷ್ಟು ಇದರ ಒಂದು ಮಾಹಿತಿ. ಆಮೇಲೆ ಈ ಜಗದಲ್ಲಿ ಏನೋ ಒಂದು ಪವಾಡ ಅಂತ ಅನ್ಬೋದು, ಏನೋ ಒಂದು ವಿಶೇಷತೆ ಅನ್ಬೋದು, ಅದು ನಾನು ಕೇಳ್ಪಟ್ಟಿದ್ದೇನೆ. ಅವ್ರ ಕಡೆನೇ ಕೇಳೋಣಂತೆ, ಅದು ಏನಪ್ಪ ಪವಾಡ ಅನ್ನೋದನ್ನು. ಬಹುಮುಖ್ಯವಾಗಿ ಈ ಕಲ್ಪವೃಕ್ಷದ ಬಗ್ಗೆ ನಾವು ಹೇಳಬೇಕಾದ ವಿಷಯ ಏನು ಅಂತ ಅಂದ್ರೆ, ಪ್ರತಿನಿತ್ಯ ಕೂಡ ಇಲ್ಲಿ ಸಾವಿರಾರು ಭಕ್ತರು ನಮ್ಮ ಮಠಕ್ಕೆ ಆಗಮಿಸ್ತಾರ. ತಮ್ಮ ಸಮಸ್ಯೆಗಳು ಏನಿರ್ತಾವಲ್ಲ, ನಮ್ಮ ಕಲ್ಪವೃಕ್ಷಗಳ ಕೆಳಗಡೆ ಕೂತ್ಕೊಂಡು ತಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ತಾರ. ಆ ಭಕ್ತರು ಧ್ಯಾನ ಮಾಡುವಂತಹ ಒಂದು ಟೈಮಲ್ಲಿ ಅವ್ರೇನು ಬೇಳ್ಕೊಳ್ತಿರ್ತಾರ ಅದು ಈಡೇರ್ತೈತೆ ಇಲ್ಲ ಅನ್ನಂಗೆ ಕಲ್ಪವೃಕ್ಷಗಳು ಅವರಿಗೆ ಸೂಚನೆಯನ್ನು ಕೊಡ್ತವೆ. ಯಾವ ರೀತಿ ಸೂಚನೆ ಅಂತ ಅಂದರೆ, ಅವರು ಧ್ಯಾನವನ್ನು ಮಾಡೋ ಟೈಮಲ್ಲಿ ಯಾವುದೊಂದು ಪ್ರಾಣಿ ಪಕ್ಷಿ ಯಾವುದೊಂದು ಬೆಳಕಿನ ಸ್ವರೂಪದಲ್ಲಿ ಭಕ್ತರು ಬೇಡ್ಕೊಳ್ತಕ್ಕಂತಹ ವಿಷಯಗಳು ಈಡೇರ್ತವೋ ಇಲ್ಲ ಅನ್ನಂಗೆ ಕಲ್ಪವೃಕ್ಷಗಳು ಅವರಿಗೆ ಸೂಚನೆಯನ್ನು ಕೊಡ್ತವೆ. ಸಾವಿರಾರು ಭಕ್ತರಿಗೆ ಇಲ್ಲಿ ಉದಾಹರಣೆಗಳು ಕೊಡೋದವು. ಏನು, ನಾವು ಮಕ್ಕಳಾಗದೇ ಇರ್ತಕ್ಕಂಥವ್ರು ಬರ್ತಾರ, ಮದುವೆ ಆಗದೆ ಇರ್ತಕ್ಕಂಥವ್ರು ಬರ್ತಾರ, ಏನೋ ದೇಹದಲ್ಲಿ ಅನಾರೋಗ್ಯದಿಂದ ಬರ್ತಾರ, ಇಲ್ಲೇನು ಬೇಡ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗಿದಾರಲ್ಲ, ಅವರೆಲ್ಲರಿಗೂ ಕೂಡ ತಾವು ಬೇಡ್ಕೊಂಡಿರುವಂತಹ ಸಮಸ್ಯೆಗಳಿಗೆ ರೋಗಗಳಿಗೆ ನಿವಾರಣೆ ಆಗಿವೆ ಅನ್ನೋ ಉದಾಹರಣೆಗಳು ಕೂಡ ಅದು. ಬಂದು ಇಲ್ಲಿ ಸ್ವಾಮೀಜಿಯವ್ರನ್ನ ಇಲ್ಲಿ ಕಲ್ಪವೃಕ್ಷಗಳಲ್ಲಿ ಏನು ಬೇಡ್ಕೊಂಡೆಲ್ಲ ಈಡೇರವು ಅಂತಂದು ಹೇಳಿದವರು ಅದಾರ. ಇನ್ನೊಂದು ವಿಷಯ ಏನಂತಂದ್ರೆ, ಇಲ್ಲಿ ಮುಡುಪು ಕಟ್ಟುವಂತಿಲ್ಲ. ಮುಡುಪು ಅಂದ್ರೆ ಏನು, ದೇವ್ರ ನಾ ಬೇಡ್ಕೊಂಡಿದ್ದಾದ್ರೆ ನಾ ಅಭಿಷೇಕ ಮಾಡಿಸ್ತೀನಿ, ಅಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ, ಈ ರೀತಿ ಮುಡುಪನ್ನು ಕಟ್ಟಬಾರ್ದು. ನಿಮ್ಮದೇನು ಸಮಸ್ಯೆ ಇರುತ್ತಲ್ಲ ಅದನ್ನು ಮಾತ್ರ ಬೇಡ್ಕೋಬೇಕು, ಯಾವುದೇ ರೀತಿ ಡಿಮ್ಯಾಂಡ್ ಇರುವುದಿಲ್ಲ. ಯಾಕೆ ಇಷ್ಟೊಂದು ಪವಾಡಗಳು ನಡೀತಾವೆ ಅನ್ನೋಕ್ಕೆ ಹಿನ್ನೆಲೆ ಇಷ್ಟಂತೂ ನಾನು ತಿಳಿಸ್ಪಟ್ಟಿದ್ದೇನೆ ನಿಮಗೆ. ಫ್ರೆಂಡ್ಸ್, ಇನ್ನೂ ಒಂದಿನ ಇದೇನಿದೆಯಲ್ಲಪ್ಪ ದೊಡ್ಡ ಹುಣಸೆ ಮಠದ ಗುರುಗಳನ್ನು ನಾನು ತಲುಪೋ ಪ್ರಯತ್ನ ಮಾಡ್ತೀನಿ. ಇನ್ನೂ ಇದ್ರ ಬಗ್ಗೆ ಇನ್ನೂ ಕ್ಲೀನಾಗಿ ನಿಮಗೆ ವಿವರಣೆ ಕೊಡೋ ಪ್ರಯತ್ನ ಮಾಡ್ತೀನಿ, ನೆಕ್ಸ್ಟ್ ಲಾಗಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಎಂದಿನಂತ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.